ಒಬ್ಬ ಅಧಮ, ಅವಿವೇಕಿ, ಮಾನಗೆಟ್ಟ, ಸ್ವಾಭಿಮಾನವಿಲ್ಲದಿರುವಂತಹ ಜನಪ್ರತಿನಿಧಿ ಮಾಡಿದಂತಹ ನೀಚ ಕಾರ್ಯದ ಖಂಡನೆಗೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಇಳಿದು ಇಲ್ಲಿ ಬಂದಿರುವಂಥದ್ದು. ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕಾದ ಎಲ್ಲ ಮಾನವೀಯ ಮನಸ್ಸುಗಳು ಇವತ್ತು ಈ ಧಿಕ್ಕಾರದ ಧ್ವನಿಯೊಡನೆ ನಾವು ಈ ಬಿಸಿಲಲ್ಲಿ ದಣಿತಿರೋದು ನಮ್ಮ ಮಾನಗೆಟ್ಟ ರಾಜಕಾರಣದ ಒಂದು ನಡೆಯ ಕಡೆಗೆ ಕನ್ನಡಿ ಹಿಡಿತಾ ಇದೆ. ಹೇಮಾವತಿಯಲ್ಲಿ ನಡೆದಂತಹ ಈ ಒಂದು ಅಸಹ್ಯಕರವಾದಂತಹ ಪ್ರಕರಣವನ್ನು ತೊಳೆದು ಹಾಕಲಿಕ್ಕೆ ಕರ್ನಾಟಕದ ಎಲ್ಲ ಕಡೆಯಿಂದ ಹೋರಾಟದ ಸಾಗರದ ಅಲೆಗಳು ಇವತ್ತು ಹೇಮಾವತಿಯ ದಡಕ್ಕೆ ಅಪ್ಪಳಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಸಂಗಾತಿಗಳಿಗೆ, ಹೋರಾಟಗಾರರಿಗೆ, ಸ್ನೇಹಿತರಿಗೆ ನಮನಗಳನ್ನ ಹೇಳ್ತಾ ಭಾಳ ಬೇಸರದಿಂದ 4 ಮಾತುಗಳನ್ನ ಹೇಳಿ ಹೋಗ್ತಾ ಇದ್ದೇನೆ. ಇಲ್ಲಿ ಈ ಒಂದು ಸಾಗರದ ಅಲೆಗಳನ್ನು ನಿಕೃಷ್ಟವಾಗಿ ಕಾಣುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಮಾಡಿಕೊಡ್ದು. ಇದೊಂದು ಎಚ್ಚರಿಕೆಯ ಗಂಟೆಯನ್ನು ನಾವು ಇಲ್ಲಿ ಬಾರಿಸ್ಲಿಕ್ಕೋಸ್ಕರ ಇವತ್ತು ಹಾಸನದಲ್ಲಿ ನಾವು ಇವತ್ತು ಸೇರಿದ್ದೇವೆ. ನೀವು ತಿಳ್ಕೊಂಡಿರ್ಬೋದು, ಇವರೆಲ್ಲ ಬರ್ತಾರೆ ಹೋಗ್ತಾರೆ, ಅವನೇನು ಮಾಡಿಬಿಟ್ಟಿದ್ದಾನೆ ಮಹಾಕಾರ್ಯ, ಗನಂದಾರಿ ತಪ್ಪೇನು ಮಾಡಿಬಿಟ್ಟಿದ್ದಾನೆ ಅಂತ ನಿಮಗೆಲ್ಲ ಅನಿಸ್ಬೋದು. ಅಂತಹ ಜನಗಳಿಂದ ನಾವು ಇವತ್ತು ಆಳ್ವಿಕೆ ಮಾಡಿಸ್ಕೊಳ್ತಾ ಇರುವಂಥದ್ದು. ಅದು ರಾಜ್ಯ ಸರ್ಕಾರದಲ್ಲೂ ಇದ್ದಾವೆ, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಇದೆ. ಸ್ನೇಹಿತರೆ, ಬಹಳ ನೋವಾಗ್ತದೆ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ದುಃಖದ ಅನುಸಂಧಾನವನ್ನು ನಮ್ಮ ಸರ್ಕಾರದ ನೇತಾರರು ಮಾಡಬೇಕಾಗಿತ್ತು. ಈ ಒಂದು ಕೊಳೆಯನ್ನು ತೊಳೆಯುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಅಂದ್ರೆ ನನ್ನ ಸೇವಕ ಮಾಡಬೇಕಾದ ಕೆಲಸವನ್ನ ದೊರೆಗಳು ಮಾಡ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಮತದಾರನೊಬ್ಬನ ದುಃಖವನ್ನ ಅರ್ಥ ಮಾಡ್ಕೊಳ್ಳದೆ ಆತ ಹಾಕಿದ ಮತಭಿಕ್ಷೆಯಲ್ಲಿ ಮೇಲಕ್ಕೆ ಬಂದಂತಹ ಈ ಅಧಮರು ನಮ್ಮನ್ನು ಆಳ್ತಾ ಇರುವಂಥದ್ದು ತಮ್ಮ ನೀಚ ಕಾರ್ಯಗಳ ಮೂಲಕ. ಪ್ರಜ್ವಲ್ ರೇವಣ್ಣ ಇವತ್ತು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಇಡೀ ಕುಟುಂಬದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಅದೇ ರೀತಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಬದ್ಧತೆ ಇರೋದಾಗಿದ್ರೆ ಈಗಲಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಅದೇ ರೀತಿ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ತಂದು ಜನರ ಸಮ್ಮುಖದಲ್ಲಿ, ನ್ಯಾಯಕ ವ್ಯವಸ್ಥೆಯ ಸಮ್ಮುಖದಲ್ಲಿ ನಿಲ್ಲಿಸಬೇಕಾಗಿತ್ತು. ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಶೇಮ್ ಆನ್ ಯುವರ್ ಪಾರ್ಟ್. ನೀವು ಯಾವುದೇ ರೀತಿ ಪ್ರಜಾಸತ್ತಾತ್ಮಕ ರಾಜಕಾರಣದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಒಬ್ಬ ನೀಚ ವ್ಯಕ್ತಿಯನ್ನ ನನ್ನ ಕುಟುಂಬದವನು ಅಂತ ನಾನೇನಾದರೂ ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ಸಮುದಾಯದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ರಾಜ್ಯದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ಅಥವಾ ನಮ್ಮ ಜಾತಿ ಧರ್ಮಕ್ಕೆ ಸೇರಿದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ಧರ್ಮಕ್ಕಾಗ್ಲಿ, ಜಾತಿಗಾಗ್ಲಿ, ಕುಟುಂಬಕ್ಕಾಗ್ಲಿ ಯಾವುದೇ ರೀತಿ ಶ್ರೇಯಸ್ಸು ಹಾಗೂ ಗೌರವ ಬರುವುದಿಲ್ಲ. ನಮ್ಮ ಬಗ್ಗೆ ಜನರು ಮಾತನಾಡುವುದು ಸರ್ವಸಮ್ಮತವಾಗಿಯೇ ಇರುತ್ತೆ. ಆತನನ್ನು ಮೊದಲು ಬಹಿಷ್ಕರಿಸಬೇಕಾದಂಥದ್ದು ಕುಟುಂಬದ ಕೆಲಸ ಆಗಬೇಕಾಗಿತ್ತು. ಆ ಕೆಲಸವನ್ನು ಇದುವರೆಗೂ ಮಾಡದಿರೋದಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇದನ್ನ ಹಿರಿಯರಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೋಸ್ಕರ ಹಗಲು ರಾತ್ರಿ ಬೆವರು ಸುರಿಸಿ ಒಂದು ಪಕ್ಷವನ್ನ ಕಟ್ಟದಂತಹ ಲಕ್ಷಾಂತರ ಜನ ಕಾರ್ಯಕರ್ತರ ಭ್ರಮನಿರಸನ ಆಗಿದೆ. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದೊಳಗೆ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಾಗಿತ್ತು. ಆ ಪಕ್ಷ ಇವತ್ತು ಧೂಳಿಪಟವಾಗ್ತಾ ಇರೋದ್ರ ಬಗ್ಗೆ ನನಗೆ ಇವತ್ತು ವಿಷಾದ ಇದೆ, ದುಃಖ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಏನಾದರೂ SIT ಆಗಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಅಥವಾ ಗೃಹ ಮಂತ್ರಿಗಳಾಗ್ಬೋದು, ಇದನ್ನ ಏನಾದರೂ ಪ್ರಹಸನ ಅಂದ್ಕೊಂಡಿದ್ರೆ ಅಥವಾ ನಮ್ಮನ್ನ ಬಕ್ರಾ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ದಯಮಾಡಿ ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರ ಎಲ್ಲ ಸೂಚನೆಗಳನ್ನ ತಾವು ಕೊಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ
ಚಿತ್ರದುರ್ಗದಲ್ಲಿ ನಡೆದಿರುವಂತಹ 20 ವರ್ಷಗಳ ಲೈಂಗಿಕ ಹಗರಣ, ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಸೌಜನ್ಯಳ ಪ್ರಕರಣ, ಅದೇ ರೀತಿಯಾಗಿ ಹಾಸನದಲ್ಲಿ ನಡೆದಿರುವಂತಹ ಈ ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ಅತ್ಯಾಚಾರದ ಪ್ರಕರಣ, ಇದರ ಸುತ್ತ ನಡೆದಿರುವಂತಹ ಅದೆಷ್ಟೋ ಅತ್ಯಾಚಾರಗಳು ಹಾಗೂ ಕೊಲೆಗಳು, ಇವುಗಳನ್ನ ತಾವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ. ಸಾಧ್ಯವಾದರೆ ಎಲ್ಲ ಹೋರಾಟಗಾರರು ಇವತ್ತು ಹಾಕಿರುವಂತಹ FIR ಅನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಿ. ಒಂದು ಸ್ಟೇಷನ್ ಬೇಲಲ್ಲಿ ಹೊರಗಡೆ ಬರುವಂತಹ FIR, ಇದನ್ನ ಹಾಕಿರುವಂಥದ್ದು ನಮ್ಮ ಸರ್ಕಾರದ ಅಧಿಕಾರಿಗಳು. ಇವತ್ತು 1 ತಿಂಗಳ ನಂತರದಲ್ಲಿ ಒಂದು ಹಾಸಿಗೆಯನ್ನು ಎತ್ಕೊಂಡು ಹೋಗ್ತಾರೆ. SIT ಅವ್ರಿಗೆ ಹೇಳ್ತಾ ಇದ್ದೇನೆ, ಆ ಹಾಸಿಗೆಯಲ್ಲಿ ಕನಿಷ್ಠ ಪ್ರಜ್ವಲ್ ರೇವಣ್ಣನ ಒಂದು ಕೂದಲು ಇರುವಾಗ ನೋಡ್ಕೊಳ್ಳಿ, ಬೇರೆಯವರ ಕೂದಲು ಬರದಾಗಿ ನೋಡ್ಕೊಳ್ಳಿ. ಬೇರೆಯವರ ಕೂದಲು ಇತ್ತು ಅಂತ ನೀವು ಖಂಡಿತವಾಗ್ಲೂ ಹೇಳಬೇಡಿ. 1 ತಿಂಗಳ ನಂತರ ನಡೆಸುವಂತಹ ನಡೆ ಇದು. SITಯಲ್ಲಿ ಈಗಾಗಲೇ ಎಕ್ಸ್ಪರ್ಟ್ಸ್ ಕೆಲಸಗಳು ಮಾಡಬೇಕಾಗಿತ್ತು, ಈಗಾಗಲೇ ಎಲ್ಲರನ್ನು ಬಂಧಿಸಬೇಕಾಗಿತ್ತು, ಈಗಾಗಲೇ ಯಾರ್ಯಾರು ಸ್ಪ್ರೆಡ್ ಮಾಡಿದ್ರು ಅವ್ರನ್ನೆಲ್ಲ ಒದ್ದೊಳಗಾಕ್ಬೇಕಾಗಿತ್ತು. ಈ ಕೆಲಸವನ್ನ ಇನ್ನೂ SIT ಮಾಡಲಿಲ್ಲ. ನೇತಾರರು ಅಹರ್ನಿಶಿ ಹೋರಾಟ ಮಾಡ್ತಿರುವಂತಹ ದಕ್ಷಿಣ ಕನ್ನಡದಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರನ್ನ ನಿರ್ಲಕ್ಷ್ಯ ಮಾಡಿ ಸುಮಾರು 350 ಪ್ರಕರಣಗಳನ್ನ ಫೇಸ್ ಮಾಡ್ತಿರುವಂತಹ ಒಬ್ಬ ಶ್ವೇತಾಂಬರಿಯ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥದ್ದನ್ನು ನೋಡಿದಾಗ ಇವರ ನಮ್ಮ ನಾಯಕರು ಅಂತ ಅನಿಸುತ್ತೆ, ಅಂತ ಅನಿಸುತ್ತೆ. ನಿಮ್ಮಿಂದ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಅಂತ ಅನಿಸುತ್ತೆ. ಇದು ನಾವು ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಾಗಲಿ ಅಥವಾ ವೈಯಕ್ತಿಕ ಸಿಟ್ಟಿನಿಂದ ಹೇಳ್ತಾ ಇಲ್ಲ. ಎಲ್ಲ ಕಾವಿಗಳ ಮುಂದೆ ಬಟ್ಟೆ ಬಿಚ್ಚುವಂಥದ್ದು, ಎಲ್ಲ ಕಾದಿಗಳು ಹೋಗಿ ಶ್ವೇತಾಂಬರಿಗಳು ಕಾವಿಗಳ ಮುಂದೆ, ಪಾದ್ರಿಗಳ ಮುಂದೆ, ಮುಲ್ಲಾಗಳ ಮುಂದೆ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೊಳ್ಳುವಂಥದ್ದು, ಈ ಕೆಲಸವನ್ನ ಮಾಡ್ತಾ ಇದ್ರೆ ಮತದಾರನನ್ನ ಕೇಳಿಸುವಂಥವ್ರು ಯಾರು? ಈಗಾಗಲೇ 4 ತಿಂಗಳು ಈ ಪೆನ್ ಡ್ರೈವ್ ಪ್ರಹಸನದಲ್ಲೇ ಕಾಲ ಕಳೆದ್ಬಿಟ್ಟಿದೆ ನಮ್ಮ ಸರ್ಕಾರಗಳು. ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ, ಯಾರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಏನ್ ಅಂದ್ಕೊಂಡಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ? ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸಂವಿಧಾನದ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಮಹಿಳೆಯರ ಘನತೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಜನಪ್ರತಿನಿಧಿ ಕಾಯ್ದೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಇದನ್ನು ಸೂಕ್ಷ್ಮವಾಗಿ ತಗೊಳ್ಳಿ. ಇದರ ಮೂಲಕ ಈ ಕರ್ನಾಟಕದ ಉದ್ದಗಲದಲ್ಲೂ ನಡೆಯುತ್ತಿರುವಂತಹ ಹೋರಾಟಗಳು ಮಹಿಳೆಯರಿಗೋಸ್ಕರ, ಅದು ಸೌಜನ್ಯಳ ಪ್ರಕರಣ ಆಗಿರ್ಬೋದು ಅಥವಾ ನಮ್ಮ ಚಿತ್ರದುರ್ಗದ ಮಕ್ಕಳ ಪ್ರಕರಣಗಳಾಗಿರ್ಬೋದು, ಈ ಹಾಸನದ ಮಹಿಳೆಯರ ಮೇಲೆ ನಡೆದಂತಹ ದಬ್ಬಾಳಿಕೆಯ ಪ್ರಕರಣ ಆಗಿರ್ಬೋದು, ಇವೆಲ್ಲದಕ್ಕೂ ಮುಕ್ತಿಯನ್ನ ಕಾಣಿಸದೆ ದಯಮಾಡಿ ನಮ್ಮನ್ನು ಯಾರನ್ನು ನೋಡ್ಲಿಕ್ಕೆ ಬರಬೇಡಿ ಅಂತ ಕೇಂದ್ರ ಸರ್ಕಾರವಾಗ್ಲಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟ ಮುಂದುವರಿಯಲಿ, ಇದಕ್ಕೆ ಒಂದು ಕಾನೂನುಬದ್ಧವಾದಂತಹ ಹೋರಾಟ ನಡೀಲಿ, ಇದರ ಒಂದು ವಿಶ್ಲೇಷಣೆ ನಡೆಸಿಕೊಂಡು ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡುವಂತ ಅಗತ್ಯ ಇದೆ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.